बेळगावमध्ये रेशन वितरणाशी संबंधित सर्व्हर समस्या गंभीर स्वरूप धारण करत आहे. महिन्याच्या सुरुवातीपासूनच सर्व्हर बंद पडल्यामुळे गरिबांना धान्य मिळण्यात अडचणी येत असून नागरिकांची मोठी गैरसोय होत आहे. यामुळे संतप्त झालेल्या जिल्ह्यातील रास्त भाव दुकान मालकांनी आज जिल्हाधिकारी कार्यालयासमोर मोठे आंदोलन केले. जिल्ह्यातील रास्त भाव दुकान मालकांनी जिल्हाधिकारी कार्यालयासमोर आंदोलन करून जिल्हाधिकाऱ्यांमार्फत राज्य सरकारला निवेदन सादर केले. ಜಿಲ್ಲಾ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಮಾಲೀಕರ ಸಂಘದ ವತಿಯಿಂದ ಇವತ್ತು ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಬೆಳಗಾವಿ ಜಿಲ್ಲಾ ನ್ಯಾಯಬೆಲೆ ಅಂಗಡಿ ಮಾಲೀಕರ ಪರವಾಗಿ ಒಂದು ಮನವಿಯನ್ನು ಕೊಟ್ಟಿದ್ದೇವೆ. ಈ ತಿಂಗಳ ಆರಂಭದಿಂದ ಇವತ್ತಿನವರೆಗೆ ಅತ್ಯಂತ ಸರ್ವರ್ ಸಮಸ್ಯೆ ಬಹಳ ಭೀಕರವಾಗಿದೆ. ಇವತ್ತು ನ್ಯಾಯಬೆಲೆ ಅಂಗಡಿ ಮುಖಾಂತರ ಏನು ಬಡವರು ಹೊಟ್ಟೆ ತುಂಬಿಕೊಳ್ತಾರ, ಅನ್ನ ಭಾಗ್ಯ ಯೋಜನೆ ಅನ್ವಯ ಏನು ಅವರಿಗೆ ಅಕ್ಕಿ ಮುಟ್ತದೆ, ಅಕ್ಕಿ ಮುಟ್ಟಾಕಿ ಇವತ್ತು ಬಹಳ ಕಷ್ಟ ಆಗ್ತದೆ. ಬೆಳಗಿಂದ ಕೆಲಸ ಬಗ್ಸಿ ಬಿಟ್ಟು ಅವ್ರ ಅಂಗಡಿ ಮುಂದೆ ಬಂದು ನಿಲ್ಲೋದಾಗೈತಿ. ಯಾರ್ದು ಹೆಬ್ಬಟ್ಟು ಸರಿಯಾಗಿ ಬರ್ತಾ ಇಲ್ಲ. ಒಬ್ಬ ಹೆಬ್ಬಟ್ಟ ನಾವು ತಗೋಬೇಕಾಯ್ತರ 15 ಮಿನಿಟ್, ಒಬ್ಬರಿಗೆ ಹೆಬ್ಬಟ್ಟು ಬರ್ಲಿಕ್ಕೆ 15 ಮಿನಿಟ್ 20 ಮಿನಿಟ್ ಆಗತೈತಿ. ಅದಕ್ಕೆ ಬೆಳಗಾವಿ ಜಿಲ್ಲೆಯಲ್ಲಿ ಈಗಾಗಲೇ ಎತ್ತುವಳಿ ಲೇಟ್ ಆಗೈತಿ. 40% ಅಕ್ಕಿ ನಾವು ಕೊಟ್ಟಿದ್ದೇವೆ, ವಿತರಣೆ ಮಾಡಿದ್ದೇವೆ. ಇನ್ನ 60% ಅಕ್ಕಿಯನ್ನ ನಾವು ವಿತರಣೆ ಮಾಡಬೇಕಾಗಿದೆ. ಆದ್ರಿಂದ ಕರ್ನಾಟಕ ಸರ್ಕಾರ ಏನು ಅನ್ನ ಆಹಾರ ಇಲಾಖೆಯವರು ಏನು ಒಬ್ಬ ವ್ಯಕ್ತಿಗೆ 2 ಸಲ ಏನು ಹೆಬ್ಬೆಟ್ಟು ತಗೊಳ್ಳೋದಂತ ಏನು ಈ ಸಲ ಮಾಡಿದಾರ. ಮೇ ಮತ್ತು ಜೂನ್ ತಿಂಗಳ ಅಕ್ಕಿ ನಾವು 10 ಕೆಜಿ ಅಕ್ಕಿಯನ್ನ ಕೊಡ್ತಕ್ಕಂತ ಈ ವ್ಯವಸ್ಥೆ ಒಳಗ ಪ್ರತಿ ಮನುಷ್ಯ 2 ಸಲ ಏನು ಹೆಬ್ಬೆಟ್ಟು ಕೊಡ್ಬೇಕಂತ ಮಾಡ್ಯಾರ. ಅದು ಅನ್ಯಾಯಕಾರಕ. ಯಾಕಂದ್ರೆ ಸರ್ವರ್ ಇಲ್ಲದೆ ಇರೋದ್ರಿಂದ ಒಬ್ಬ ಮನುಷ್ಯನ 1 ಹೆಬ್ಬೆಟ್ಟು ಬರ್ತಾ ಇಲ್ಲ, 2 ಹೆಬ್ಬೆಟ್ಟು ಬರೋದಂತೂ ಬಹಳ ದೂರಿನ ಮಾತ. ಅದರಿಂದ ಸರ್ಕಾರಕ್ಕೆ ನಾವು ವಿನಂತಿ ಮಾಡ್ಕೊತಾ ಇದ್ದೇವೆ, ದಯಮಾಡಿ 1 ಸಲ ತಗೊಳ್ತಕ್ಕಂತ ಹೆಬ್ಬೆಟ್ಟನ್ನ 2 ಸಲ ಮಾಡಿದಿರಿ, ಅದು ತಪ್ಪು. ಇನ್ನೊಂದ್ ಸಲ ತಾವು ದಯಮಾಡಿ ಅಟ್ಲೀಸ್ಟ್ ಮುಂದಿನ ತಿಂಗಳದಿಂದ ಆದ್ರೂ ನಮಗೆ 1 ಹೆಬ್ಬೆಟ್ಟನ್ನ ಅಡಿ ನೀವು ಅನ್ನವನ್ನ ಅಕ್ಕಿಯನ್ನ ವಿತರಣೆ ಮಾಡಕ್ಕೆ ಅವಕಾಶ ಕೊಡಬೇಕು. ಮತ್ತ ಏನು ಸರ್ವರ್ ವ್ಯವಸ್ಥೆ ತೊಂದರೆ ಐತಿ, ಆ ತೊಂದರೆಯನ್ನು ದೂರ ಮಾಡ್ಬೇಕಂತ ಹೇಳಿ ಒಟ್ಟು ನಾವು ಬೆಳಗಾವಿ ಜಿಲ್ಲಾ ನ್ಯಾಯಬೆಲೆ अंगडी मालकर परवागी ಇವತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿ ಅವರ ಮುಖಾಂತರ मुख्यमंत्रीಗಳಿಗೆ ನಾವು ಮನವಿಯನ್ನ ಕೊಟ್ಟಿದ್ದೇವೆ. पुढील महिन्यापासून एकदा संख्या पडताळणी करण्याची परवानगी द्यावी आणि सर्व समस्या तातडीने सोडवावी अशी मागणी राजेकर तळवार यांनी केली. बाईट जिल्हाधिकाऱ्यांनी निवेदन स्वीकारून सकारात्मक प्रतिसाद दिला. यावेळी मोठ्या संख्येने रास्त भाव दुकान मालक उपस्थित होते. विनोद कोलकार, KMM मराठी, बेळगाव. क्षण आले क्षण प्रेमळ है रेशमात गुंफून सोनेरी. BS Channabasappa and Sons, The Textile Mall, Tilakvadi, Belagavi.